ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪುನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಆತ್ಮೀಯ ಮಹಾಭಾರತದ ಪ್ರೇಕ್ಷಕರೇ, ವೀಕ್ಷಕರೇ, ಆಸಕ್ತರೇ, ವಿಮರ್ಶಕರೇ, ಕುತೂಹಲಿಗಳೇ, ಅಧ್ಯಯನಶೀಲರೇ, ಈ ಅಧ್ಯಯನಶೀಲರೇ ಅಂತ ಯಾತಕ್ಕೆ ಇಂದು ನಾನು ವಿಶೇಷವಾಗಿ ಪ್ರಸ್ತಾವ ಮಾಡ್ತಾ ಇದ್ದೇನೆ ಅಂದರೆ, ಇಂದಿನ ಉಪನ್ಯಾಸದಲ್ಲಿ ಒಂದು ವಿಷಯವನ್ನು ನಾನು ಕುರಿತು ಚರ್ಚಿಸಬೇಕಾಗಿದೆ, ಅದಕ್ಕಾಗಿ ಚಿಂತಿಸಬೇಕಾಗಿದೆ. ಸರಿ, ಅದನ್ನು ಆರಂಭ ಮಾಡುವುದಕ್ಕಿಂತ ಮುನ್ನ ಅದ್ಯ ಕಥಾ ಪ್ರಾರಂಭೆ ಕಿಂಚಿತ್ ಪೂರ್ವಕಥಾ ಅನುವಾದ ಅನ್ನುವಂತೆ ಈಗ ಆರಂಭ ಮಾಡುವುದಕ್ಕಿಂತ ಮುನ್ನ ಹಿಂದಿನ ಪ್ರಸಂಗವನ್ನು ಸೂಕ್ಷ್ಮವಾಗಿ ಸ್ಥೂಲವಾಗಿ ಏನಪ್ಪ ಭಾಳ ಪುಟ್ಟದಾಗ ನೋಡೋದಾದರೆ, ಭೀಮ ಹಾಗೂ ದುರ್ಯೋಧನರ ದ್ವೇಷ, ಒಳಜಗಳ, ದುರ್ಯೋಧನನಿಗೆ ಇದ್ದಂತಹ ಮಾತ್ಸರ್ಯ, ಅದಕ್ಕಾಗಿ ಅವನು ಸೇಡು ತೀರಿಸಿಕೊಳ್ಳಬೇಕು ಅನ್ನತಕ್ಕಂಥ ಸಂಕಲ್ಪ, ಅದಕ್ಕಾಗಿ ಅವನು ಕೈಗೊಂಡ ಕಾರ್ಯಕ್ರಮಗಳು, ಅವುಗಳನ್ನೆಲ್ಲ ನಾನು ಹಿಂದಿನ ಉಪನ್ಯಾಸದಲ್ಲಿ ಚರ್ಚೆ ಮಾಡಿದ್ದೇನೆ. ಭೀಮ ಸಹಜವಾಗಿಯೇ ಬಲಶಾಲಿ, ದುರ್ಯೋಧನನೂ ಬಲಶಾಲಿಯೇ. ಆದರೆ ದುರ್ಯೋಧನನಿಗೆ ಹೋಲಿಸಿದರೆ ಭೀಮ ಬಹಳ ದೊಡ್ಡವನು. ಭೀಮ ತನಗೆ ಇದ್ದಂತಹ ಬಲದ ಹಿನ್ನೆಲೆಯಲ್ಲಿ ದುರ್ಯೋಧನಾದಿಗಳಿಗೆ ಬಹಳ ಉಪಟಳ ಕೊಡ್ತಾ ಇದ್ದ. ಆಟದಲ್ಲಾಗಲಿ ಬೇರೆ ಸಂದರ್ಭದಲ್ಲಿ ಹಿಡ್ಕೊಂಡು ಚರ್ಚಿಸ್ತಾ ಇದ್ದ. ಈ ಚುನಾವಣೆ ಮುಗಿದ ಮೇಲೆ ಗೆದ್ದ ಪಕ್ಷದವರು ಸೋತ ಪಕ್ಷದವರ ಮೇಲೆ ಅನ್ಯಾಯವಾಗಿ, ಅಧರ್ಮವಾಗಿ, ಅಕ್ರಮವಾಗಿ ಏನೇನೋ ಮಾಡ್ತಾರಲ್ಲ, ಈಗ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇದೆಯಲ್ಲ, ಹಾಗೆ ಒಂಥರ ಈ ವಿಜಯದಿಂದ ಮತ್ತರಾಗಿರತಕ್ಕಂತಹವರು ವಿರೋಧಿಗಳನ್ನು ಸದೆಬಡಿಯುತ್ತಾರೆ. ಭೀಮ ಬಾಲಕನಾಗಿದ್ದಾಗ ಆ ಒಂದು ಮನಸ್ಥಿತಿ ಇತ್ತು. ಚೆಚ್ತಾ ಇದ್ದ, ಹೊಡಿತಾ ಇದ್ದ, ಬಡಿತಾ ಇದ್ದ. ಆದರೆ ದುರ್ಯೋಧನಿಗೆ ಎರಡು ಸಾಧ್ಯತೆಗಳಿತ್ತು. ಒಂದು, ಭೀಮನಲ್ಲಿ ಅಷ್ಟು ಬಲ ಇದೆ ತಾನೆ, ತಾನು ಏನಾದರೂ ಮಾಡಿ ಅವನಿಗಿಂತ ಬಲಶಾಲಿಯಾಗಬೇಕು, ಹೆಚ್ಚು ಸಾವು ಮಾಡಬೇಕು, ಹೆಚ್ಚು ಹೆಚ್ಚು ಆಹಾರ ಸ್ವೀಕಾರ ಮಾಡಬೇಕು, ಏನೋ ನನಗೆ ಗೊತ್ತಿಲ್ಲ. ಅದು ದೇಹವನ್ನು ಯಾವ ರೀತಿ ಬೆಳೆಸಬೇಕು, ಬೆಳೆಸಿದ ದೇಹದಲ್ಲಿ ಹೇಗೆ ಬಲ ದ್ವಿಗುಣೀಕೃತವಾಗಬೇಕು, ಅದೊಂದು ಬೇರೆ ವಿದ್ಯೆ. ಅದು ಮಲ್ಲವಿದ್ಯೆಗೆ ಸಂಬಂಧಪಟ್ಟಿದ್ದು, ಗದಾಯುದ್ಧಕ್ಕೆ ಸಂಬಂಧಪಟ್ಟಿದ್ದು. ಆನಂತರ ಅವನು ಬಲರಾಮನ ಹತ್ರ ಕಲಿತಾನೆ, ಇದೆಲ್ಲ ಬೇರೆ ಕಥೆ. ಅದನ್ನು ನಾವು ಗದಾಯುದ್ಧದ ಕೊನೆಯಲ್ಲಿ ನೋಡ್ತೀವಿ, ದುರ್ಯೋಧನನ ಪರಾಕ್ರಮವನ್ನು. ಇದು ಒಂದು ತರಹ, ಅಂದರೆ ಎದುರಾಳಿಯ ಬಲಕ್ಕಿನ್ನ ತಾನು ಬಲಶಾಲಿಯಾಗತಕ್ಕಂತಹ ಮನೋಭಾವದಿಂದ ಹೆಚ್ಚು ಬಲವನ್ನು ಸಂಗ್ರಹಿಸಬೇಕು. ಇನ್ನೊಂದು ತರಹ ಇದೆ, ಎರಡನೇದು, ಏನಾದರೂ ಮಾಡಿ ಎದುರಾಳಿಯ ಬಲವನ್ನು ಕುಗ್ಗಿಸಬೇಕು. ತಾನು ಬಲಶಾಲಿಯಾಗುವುದರ ಬದಲು ವಿರೋಧಿಯ ಬಲವನ್ನು ವಾಮ ಮಾರ್ಗದಲ್ಲಿ ಕುಗ್ಗಿಸಬೇಕು. ಅದು ಬಹಳ ಪ್ರಧಾನವಾದಂಥ ಕುಕಾರ್ಯದ ಅಂಶ. ವಾಮ ಮಾರ್ಗದಲ್ಲಿ ಅಂದ್ರೇನು? ಆ ವಿರೋಧಿಗೆ ಏನೋ ದೈಹಿಕವಾಗಿ ತೊಂದರೆ ಕೊಡ್ತಕ್ಕಂಥದ್ದು, ಅದಾಗೋದಿಲ್ಲ. ಭೀಮನ ಮುಂದೆ ಅದೇನೋ ನಡೆಯಲ್ಲ. ಇನ್ನು ಮಾನಸಿಕವಾಗಿ ಕುಗ್ಗಿಸ್ತಕ್ಕಂಥದ್ದು, ಅದು ಅಷ್ಟು ಭೀಮನಿಗೆ ಇಲ್ಲ. ಅವನಷ್ಟು ಮಾನಸಿಕವಾಗಿ ಪ್ರೌಢವಾಗಿ ಯೋಚನೆ ಮಾಡತಕ್ಕಂಥ ಸಂದರ್ಭಗಳು ಬಹಳ ಕಡಿಮೆ. ಮಾಡ್ತಾನೆ. ದ್ರೌಪದಿಯ ಸಂದರ್ಭದಲ್ಲಿ ಧರ್ಮರಾಯನಾಗಲಿ, ಅರ್ಜುನನಾಗಲಿ, ನಕುಲ ಸಹದೇವರಾಗಲಿ ಯಾರೂ ತೆಗೆದುಕೊಳ್ಳದೇ ಇದ್ದಂಥ ಬಹಳ ಅದ್ಭುತವಾದಂಥ ನಿರ್ಣಯಗಳನ್ನು ತಗೊಳ್ತಾನೆ. ಅದನ್ನು ನಾವು ಮುಂದೆ ನೋಡಲಿದ್ದೇವೆ. ಆದರೆ ಭೀಮನನ್ನು ಕುಗ್ಗಿಸಲಿಕ್ಕೆ ಮಾನಸಿಕವಾಗಿ ದುರ್ಯೋಧನ ಪ್ರಯತ್ನ ಪಟ್ಟರೆ ಆಗಲ್ಲ.
ಹಾಗಾದರೆ ಏನು ಮಾಡೋದು? ಹಾಗಾದರೆ ಅವನಿಗೆ ಅರಿವಿಗೆ ಬರದಂತೆ ಅವನು ಸಾಯಿಸೇ ಬಿಡೋದು. ಇದು ದುರ್ಯೋಧನನ ದುಷ್ಟತನದ ಖೇಚರ ಆಗಿ ಹೋಯಿತು. ಹೀಗಾಗಿ ಅವನು ಭೀಮನನ್ನು ಸಾಯಿಸತಕ್ಕಂಥ ಅನೇಕ ಪ್ರಯತ್ನಗಳನ್ನು ಪಟ್ಟ. ಎಲ್ಲದರೊಳಗೂ ಅವನು ವಿಫಲನಾದ. ಅದರಲ್ಲಿಯೂ ಕೊನೆಯಲ್ಲಿ ಅವನು ಭೀಮನಿಗೆ ವಿಷದ ಲಡ್ಡುಗೆಗಳನ್ನು ತಿನ್ನಿಸಿ ಸಾಯಿಸಿ ಬಿಟ್ಟಿದ್ದೇನೆ ಎಂದುಕೊಂಡು ನದಿಯಲ್ಲಿ ನೂಕಿಬಿಟ್ಟನಲ್ಲ, ಅದರಿಂದ ಅವನಿಗೆ ಲಾಭ ಆಯಿತು. ಪಾತಾಳಕ್ಕೆ ಹೋದ ಅವನು. ಅಲ್ಲಿ ಸರ್ಪ ಲೋಕದಲ್ಲಿ ರಸಕುಂಡಗಳಿಂದ ಅಮೃತಪಾನ ಮಾಡಿದಂತೆ ಮಾಡಿದ. 8,000 ಆನೆಗಳ ಬಲವನ್ನು ಗಳಿಸಿ ಬಂದಿದ್ದ. ಮತ್ತೆ ಹೀಗೂ ಹಿಂದಿನ ಉಪನ್ಯಾಸದ ಕೊನೆಯಲ್ಲಿ ಆ ದುರ್ಯೋಧನನ ಬಗ್ಗೆ ಸಿಟ್ಟು ಹೆಚ್ಚಾದಂತಹ ಭೀಮ ಆ ದುರ್ಯೋಧನಾದಿಗಳನ್ನು ಸದೆಬಡಿದು ಒಂದು ಪ್ರತಿಜ್ಞೆ ಮಾಡಿ, ನನಗೆ ಇದು ಬಹಳ ಪ್ರಧಾನವಾದಂಥ ಅಂಶ. ಮುಂದಿನ ಪ್ರತಿಜ್ಞೆಗಳು ಹೇಗೆ ಇರಲಿ ಎಲ್ಲ ಸಂದರ್ಭವನ್ನು ನಾನು ಹೇಳ್ತೀನಿ. ಆದರೆ ಭೀಮಸೇನ ಮಾಡಿದ ಮೊಟ್ಟ ಮೊದಲನೆಯ ಪ್ರತಿಜ್ಞೆ ಅದು. ಮುಡುವಿನಲ್ಲಿ ಹಾಕಿದಿರಿ. ಪ್ರತಿಜ್ಞೆ ಮಾಡ್ತಾ ಇದ್ದಾನೆ. ಏನು ಹೇಳ್ದ ಅನ್ನುವಲ್ಲಿಗೆ ನಾವು ನಮ್ಮ ಹಿಂದಿನ ಉಪನ್ಯಾಸವನ್ನು ನಿಲ್ಲಿಸಿದ್ದೆವು. ಈಗ ಇಂದಿನ ಉಪನ್ಯಾಸವನ್ನು ಆರಂಭ ಮಾಡೋಣವೇ? ನಮಿಸಿ ನಾರಾಯಣನ ನರನ ಪುರುಷೋತ್ತಮನ ವ್ಯಾಸ ವಾಗ್ದೇವಿಯರ ಬಳಿಕ ಪೇಳ್ವುದು ಜಯವ. ಭೀಮ ಹೇಳಿದ, ರೊಚ್ಚಿಗೆದ್ದು ಹೇಳಿದ, ಮುಡುವಿನಲ್ಲಿ ಹಾಯಿಕಿದಿರಿ, ಹಾವಿನ ಹೆಡೆಯ ಕೊಂಡೂರಿದಿರಿ, ಬಲು ವಿಷದ ಅಡುಗೆಗಳ ಮೆಲಿಸಿದಿರಿ, ವಲ್ಲಂದದ ವಿಕಾರದಲ್ಲಿ ಕೆಡು ಹಲನು ಮಾಡಿದಿರಿ. ಈಗ ಮುಂದಿನ ವಾಕ್ಯ ಬಹಳ ಪ್ರಧಾನವಾದ್ದು. ಇದೆಲ್ಲ ಕಾರಣಗಳನ್ನು ಕೊಟ್ಟಿದ್ದಾನೆ ಭೀಮ. ಮುಡುವಿನಲ್ಲಿ ಹಾಯಿಕಿದಿರಿ, ನಾನು ತಗೊಂಡೋಗಿ ಆ ನದಿನಲ್ಲಿ ಹಸ್ಬಿಟ್ರಲ್ಲಯ್ಯ, ವಿಷದ ಲಡ್ಡುಗಳನ್ನು ತಿನ್ನಿಸಿದ್ರಲ್ಲಯ್ಯ, ಬಳ್ಳಿಗಳಿಂದ ಬಂಧಿಸಿಬಿಟ್ರಲ್ಲಯ್ಯ, ಕೆಡು ಹಲನು ಮಾಡಿದಿರಿ. ಎಷ್ಟೆಲ್ಲ ತೊಂದರೆ ಕೊಟ್ರಿ ನೀವು ನನಗೆ. ಆದ್ದರಿಂದ ಈಗ ವೀರ ಪ್ರತಿಜ್ಞೆಯನ್ನು ಕೇಳಿ. ಕೆಡು ಹಲನು ಮಾಡಿದಿರಿ, 100 ವರ ಕಡಿದು ಶಾಕಿನಿಯರಿಗೆ ರಕುತವ ಕುಡಿಸಿದಲ್ಲದೆ ಮುನ್ನ ಸಾವೇನೆ ಕೇಳಿ ನೀವೆಂದ. ನಾನು ಸದೋಗ್ಬಿಡ್ತೀನಿ ಅಷ್ಟು ಸುಲಭವಾಗಿ. 100 ವರ ಕಡಿದು, ದುರ್ಯೋಧನ ನಿನ್ನಿಂದ ಆರಂಭಗೊಂಡು 100 ಮಂದಿಯನ್ನು ಕಡಿದು ಸಾಯಿಸಿ ಮಾರಣ ಹೋಮವನ್ನು ಮಾಡಿದ ಮೇಲೆ ನಾನು ಸಾಯಿದು. 100 ವರ ಕಡಿದು ಶಾಕಿನಿಯರಿಗೆ ಅಂದರೆ ಭೂತ ಪ್ರೇತಾದಿಗಳಿಗೆ ರಕುತವ ಕುಡಿಸಿದಲ್ಲದೆ ನಿಮ್ಮನ್ನು ಸಾಯಿಸಿ ನಿಮ್ಮ ರಕ್ತದಿಂದ ಶಾಕಿನಿ ಡಾಕಿನಿಯರು ಕುಡಿದು ತೃಪ್ತರಾಗಬೇಕು. ಶಾಕಿನಿಯರಿಗೆ ಕುಡಿಸಿದಲ್ಲದೆ ಮುನ್ನ ಸಾವೇನೆ, ಅದಕ್ಕಿಂತ ಮುಂಚೆ ಸಾಯ್ತೀನ ನಾನು ಅಂತ ವೀರ ಪ್ರತಿಜ್ಞೆಯನ್ನು ಮಾಡಿದ ಭೀಮ. ಈ ಭೀಮನ ವೀರಾವೇಶ ಅರ್ಜುನದಷ್ಟೇನೂ ಇಲ್ಲ. ಬಾಲ್ಯದಲ್ಲಿ ಧರ್ಮರಾಯಂದಿಲ್ಲವೇ ಇಲ್ಲ. ಈ ದುರ್ಯೋಧನಾದಿಗಳ ಉಪಟಳ, ದುರ್ಯೋಧನನ ಕುಪ್ರಯತ್ನ, ಆಗಾಗ ದೂರು, ಸಾಮಾನ್ಯವಾಗಿ ಭೀಮನ ಮೇಲೆ ದೂರು. ಇದನ್ನು ಕೇಳಿ ರೋಸಿ ಹೋಗಿ ಧೃತರಾಷ್ಟ್ರ ನಿರ್ಣಯ ಮಾಡಿ ಭೀಷ್ಮಾಚಾರ್ಯರ ಜೊತೆಗೆ ಸೇರಿ ನಿರ್ಣಯ ಮಾಡಿದೆ. ಇವರು ಆಟ ಆಡ್ತಾ ಇದ್ದಾರೆ, ಬರೀ ಆಟ ಆಡ್ತಾ ಇದ್ದರೆ ಹೀಗೆ ಕಿತ್ತಾಡ್ತಾ ಇರ್ತಾರೆ. ಇವರ ಬಾಲ್ಯ ಎಲ್ಲ ಬರೀ ಕಿತ್ತಾಟದಲ್ಲಿ ದಂಡವಾಗಿ ಹೋಗುತ್ತೆ. ಇಲ್ಲ, ಇವರಿಗೆ ಏನಾದರೂ ಒಂದು ಕ್ರಮಶಿಕ್ಷಣವನ್ನು ಕೊಡಿಸಬೇಕು. ಕ್ರಮಶಿಕ್ಷಣ ಕ್ಷತ್ರಿಯರಿಗೆ ಯಾವುದು? ಇನ್ನೇನು ವೇದ ಓದ್ತಾ ಕೂತ್ಕೊಳ್ಳೋದೆ ಅಲ್ಲ, ಕ್ಷಾತ್ರವಿದ್ಯೆ.
ಧನುರ್ವಿದ್ಯೆ, ಇದನ್ನು ಅವರು ಕಲಿಯಬೇಕು. ಹಾಗಾದರೆ ನಮ್ಮ ಕಾಲದಲ್ಲಿ ಅತ್ಯಂತ ಪ್ರಖ್ಯಾತನಾಗಿರತಕ್ಕಂತಹ ಧನುರ್ವಿದ್ಯಾ ಪಾರಂಗತ ಯಾರು? ಧೃತರಾಷ್ಟ್ರ ನಿರ್ಣಯಿಸಿದ. ನಮ್ಮ ಆಸ್ಥಾನದಲ್ಲೇ ಇದ್ದಾರಲ್ರಿ ಕೃಪಾಚಾರ್ಯರು ಅಂತ. ಆ ಕೃಪಾಚಾರ್ಯರಿಂದ ಧನುರ್ವಿದ್ಯೆಯನ್ನು ಕಲಿಸೋಣ. ಈ ಕೃಪಾಚಾರ್ಯರು ಅನ್ನುವರು ಯಾರು? ಇವರ ತಂದೆ ತಾಯಿಗಳು ಯಾರು? ಇವರ ಜನ್ಮಕ್ಷೇತ್ರ ಯಾವುದು ಅನ್ನುವುದನ್ನು ನಾವು ಗಮನಿಸಬೇಕು. ಯಾಕೆ ಎಂದರೆ ಕೃಪರ ಹೆಸರು ಮಹಾಭಾರತದಲ್ಲಿ ಬಹಳ ಬಾರಿ ಬರುತ್ತೆ. ಅಷ್ಟೇ ಯಾಕೆ, ಸಪ್ತ ಸ್ಥಿರಂಜೀವಿಗಳು ಅನ್ನಬೇಕಾದ್ರೂ ಈ ಕೃಪಾಚಾರ್ಯರ ಹೆಸರು ಬರುತ್ತೆ. ಅಶ್ವತ್ಥಾಮ ಬಲಿರ್ವ್ಯಾಸ, ಹನುಮಾನ್ ಕುಶ್ಚ ವಿಭೀಷಣ, ಕೃಪಃ ಪರಶುರಾಮಶ್ಚ ಅಂತ ಹೇಳ್ತಾರೆ. ಇವರೆಲ್ಲ ಸಪ್ತ ಸ್ಥಿರಂಜೀವಿಗಳು. ಅಂದಮೇಲೆ ಈ ಕೃಪರ ಹಿನ್ನೆಲೆಯನ್ನು ನಾವು ನೋಡಬೇಕಲ್ಲ. ಈ ಕೃಪಾಚಾರ್ಯರ ಹಿನ್ನೆಲೆಯನ್ನು ನೋಡುವ ಸಂದರ್ಭದಲ್ಲಿಯೇ ನಾನು ಇಂದು ನಿಮ್ಮನ್ನು ಸಂಬೋಧನೆ ಮಾಡಿದಾಗ ನಿಮ್ಮನ್ನು ಅಧ್ಯಯನಶೀಲರೇ ಅನ್ನುವ ಅರ್ಥದಲ್ಲಿ ಸಂಬೋಧಿಸಿದ್ದು. ಯಾಕೆ ಅಂದರೆ ತಾವು ದಯವಿಟ್ಟು ಈ ವಿವರಣೆಯನ್ನು ಗಮನಿಸಬೇಕು. ಸಾಮಾನ್ಯವಾಗಿ ಈ ಸಂತಾನೋತ್ಪತ್ತಿಯ ಸಂದರ್ಭದಲ್ಲಿ ಬಹುಶಃ ಇದನ್ನು ವಿಜ್ಞಾನಿಗಳು ಹೇಳಬೇಕು ಅಥವಾ ವೈದ್ಯ ಪ್ರಪಂಚ ಹೇಳಬೇಕು, ಸಾವಿರ ವರ್ಷಗಳ ಹಿಂದಿನ ತನಕ ಸೃಷ್ಟಿಯಲ್ಲಿ ಅಂದರೆ ಒಂದು ಮಗು ಹುಟ್ಟುತ್ತಾ ಇದೆ ಅಂತ ಹೇಳಿದರೆ ಆ ಮಗುವಿನ ಹುಟ್ಟಿಗೆ ಕಾರಣ ಸಮಾನವಾಗಿರತಕ್ಕಂತಹ ದಾನ ಮಾಡಿರತಕ್ಕದ್ದು ತಂದೆ ತಾಯಿ ಇಬ್ಬರು. ಸ್ವಲ್ಪ ನಿಲ್ಲಿ, ಅಷ್ಟೇ ಅಲ್ಲ, ತಾಯಿಯ ಭಾಗ ಜಾಸ್ತಿ. ಯಾಕೆ ಅಂದರೆ ತಂದೆ ವೀರ್ಯದಾನ ಮಾಡ್ತಾನೆ, ತಾಯಿ ಅಂಡಾಣುವನ್ನು ಕೊಡ್ತಾಳೆ. ಆ ಎರಡೂ ಸೇರಿ ಸೃಷ್ಟಿಯ ಆರಂಭ ಆಗುತ್ತೆ. ಅದಕ್ಕೆ ಆ ಸೃಷ್ಟಿಗೆ ತಂದೆ ತಾಯಿ ಇಬ್ಬರು ಕಾರಣ, ಸಮಾನ ಕಾರಣ ಸರಿ. ಆದರೆ ಅದನ್ನು ಗರ್ಭದಲ್ಲಿ ಧರಿಸಿ ಹೊತ್ತು ಹೆತ್ತು ಮತ್ತೆ ಹೊತ್ತು ಸಾಕಿ ಸಲಹಿ ತಾಯಿಯ ಕರ್ತವ್ಯ ತಂದೆಯ ಪಾಲುದಾರಿಕೆಗಿನ್ನ ಜಾಸ್ತಿ. ಇದು ಬಹಳ ಸಹಜ ಅರ್ಥ ಮಾಡಿಕೊಳ್ಳಲಿಕ್ಕೆ. ಆದರೆ ವಾಸ್ತವ ಹೇಗಿದೆ ಅನ್ನತಕ್ಕಂಥದ್ದನ್ನು ನಾನು ಬಿಡಿಸಿ ಹೇಳಬೇಕಾಗಿಲ್ಲ. ಹೆಣ್ಣನ್ನು ಯಾವ ರೀತಿ ನಾವು ನೋಡಿದೆವು, ಬಹುಪಾಲು ನೋಡ್ತಾ ಇದ್ದೀವಿ, ನಗರಗಳಲ್ಲಿ ಬಿಟ್ಟರೆ ನಗರಗಳಲ್ಲೂ ಏನೇನೋ ಇದೆ ಇರಲಿ. ಆದರೆ ಇಂದಿಗೂ ಹೆಣ್ಣಿನ ಬಗ್ಗೆ ಗಂಡಿಗೆ ಇರುವಷ್ಟು ಸ್ಥಾನಮಾನಗಳು ಇಲ್ಲ. ರಾಜಕೀಯದಲ್ಲೂ ಇಲ್ಲ, ವಿದ್ಯೆಯಲ್ಲೂ ಇಲ್ಲ, ಕೆಲಸದಲ್ಲಿಯೂ ಇಲ್ಲ. ಬೇರೆಯ ದೇಶಗಳಿಗೆ, ಬೇರೆ ಧರ್ಮಗಳಿಗೆ, ಬೇರೆಯ ಚಿಂತನೆಗಳಿಗೆ ಹೋಲಿಸಿದರೆ ನಾವು ವೈದಿಕ ಧರ್ಮದಲ್ಲಿ ಸ್ತ್ರೀಯರಿಗೆ ಮಾನ್ಯತೆಯನ್ನು ಕೊಟ್ಟಿದ್ದೇವೆ ಅಂತಲಾದರೂ ಹೇಳಿದ್ದೇವೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಮಾತೃಭ್ಯೋ ನಮಃ, ಹೀಗೆಲ್ಲ ಹೇಳಿದ್ದೇವೆ ನಾವು. ಒಂದು ಅರ್ಥದಲ್ಲಿ ವಾಸ್ತವ ಪ್ರಪಂಚದಲ್ಲಿ ಸಾಮಾನ್ಯ ಸ್ಥಿತಿಯಲ್ಲಿ ತಾಯಿಗೆ ಬೆಲೆ ಕೊಡ್ತಾರೆ. ನನಗೆ ಗೊತ್ತಿಲ್ಲ ಅರ್ಧಾಂಗಿಗೆ ಎಷ್ಟರ ಮಟ್ಟಿನ ಬೆಲೆಯನ್ನು ಕೊಡ್ತಾರೆ ಅಂತ. ಕೊಡ್ತಾರೆ, ನಾಗರಿಕ ಪ್ರಪಂಚದಲ್ಲಿ ಕೊಡ್ತಾರೆ. ಆದರೆ ಗೊತ್ತಿಲ್ಲ 100-70 ವಿವಾಹದ ಸಂದರ್ಭಗಳಲ್ಲಿ ಹೆಂಡತಿಯ ಸ್ಥಾನಮಾನಗಳು ಏನು, ಅಥವಾ ಮನೆಯ ಪ್ರಬುದ್ಧವಾದ ನಿರ್ಣಯಗಳನ್ನು ತೆಗೆದುಕೊಳ್ಳುವಾಗ ಆಕೆಯ ಪಾತ್ರ ಏನು, ಇದೆಲ್ಲ ನನಗೆ ಸಂದೇಹ ಇರತಕ್ಕದ್ದು.
ಅದೆಲ್ಲ ಈಗ ಯಾಕೆ ಮಾತಾಡ್ತಾ ಇದ್ದೇನೆ ಅಂದರೆ ಕಾರಣ, ನಾವು ಮಹಾಭಾರತದ ಕಾಲದಲ್ಲಿಯೂ, ನನಗೆ ಗೊತ್ತಿಲ್ಲ ಇತ್ತೀಚೆಗೆ ಎಷ್ಟು ವರ್ಷಗಳ ಹಿಂದಿನಿಂದ ಗರ್ಭೋತ್ಪತ್ತಿಗೆ ಹೆಣ್ಣಿನ ಪ್ರಧಾನವು ಬಹಳ ಮುಖ್ಯ ಅನ್ನತಕ್ಕಂಥ ಕಲ್ಪನೆಯೇ ನಮಗಿರಲಿಲ್ಲ. ಅಂತಹ ಹಲವಾರು ಪ್ರಕರಣಗಳನ್ನು ನಾವು ಮಹಾಭಾರತದಲ್ಲಿ ನೋಡ್ತೀವಿ. ಅದರೊಳಗೆ ಅತ್ಯಂತ ಪ್ರಧಾನವಾದದ್ದು ಈ ಹೊತ್ತು ನಾನು ಹೇಳದಿರತಕ್ಕಂಥದ್ದು, ವಿವರಣೆ ಇರತಕ್ಕಂಥದ್ದು. ಗೌತಮ ಅನ್ನತಕ್ಕಂಥ ಒಬ್ಬ ಋಷಿ ಇದ್ದ. ಅವನಿಗೊಬ್ಬ ಮಗ, ಶರಧ್ವಂತ ಅಂತ ಅವನ ಹೆಸರು. ಇವನು ಯುವಕನಾದ, ಅವನು ಧನುರ್ವಿದ್ಯಾಭ್ಯಾಸಿಯಾಗಿದ್ದ. ಧನುರ್ವಿದ್ಯೆ ತಪಸ್ಸು, ಧನುರ್ವಿದ್ಯೆ ತಪಸ್ಸು, ತಪಸ್ಸು ತಪಸ್ಸು ಧನುರ್ವಿದ್ಯೆ. ಅವನಿಗೆ ಬ್ರಾಹ್ಮಣನಾಗಿದ್ದರೂ ಅವನಿಗೆ ವೇದಾಂಗಗಳ ಬಗ್ಗೆ ಆಸಕ್ತಿ ಇರಲಿಲ್ಲ, ಕೇವಲ ಧನುರ್ವೇದದ ಬಗ್ಗೆ ಪರಮ ಇಷ್ಟವನ್ನು ಹೊಂದಿದ್ದ ಶರಧ್ವಂತ. ಇಂದ್ರ ನೋಡಿದ. ಇಂದ್ರ ನೋಡಿ ಅವನ ಹಣೆ ಬರಹ, ಆ ಇಂದ್ರನ ಹಣೆ ಬರಹವೇ ಎಷ್ಟು, ಯಾವಾಗಲೂ ಯಾರು ತಪಸ್ಸು ಮಾಡ್ತಾಯಿದ್ರೆ ಅವರನ್ನು ಭಂಗ ಮಾಡತಕ್ಕದ್ದು. ಅತ್ಯಂತ ಸುಂದರಿಯಾಗಿರತಕ್ಕಂಥ ಒಬ್ಬ ಅಪ್ಸರಸಿಯನ್ನು ಕರೆದುಕೊಂಡು ಬಂದ. ಅವಳ ಹೆಸರು ಜಾನಪದಿ ಅಂತ. ಬಹುಶಃ ಗ್ರಾಮ್ಯ ಸೌಂದರ್ಯವನ್ನು ಹೊಂದಿದ್ದಂಥ ಹೆಣ್ಣು, ಬಹು ಚೆನ್ನಾಗಿದ್ಲು ಅಂತ ಕಾಣುತ್ತೆ. ನಮ್ಮ ಮಹಾಭಾರತದಲ್ಲಿ, ಪುರಾಣದಲ್ಲಿ ಯಾವುದಾದ್ರು ಹೆಣ್ಣಿನ ವರ್ಣನೆ ಚೆನ್ನಾಗಿರಲೇಬೇಕು. ಚೆನ್ನಾಗಿದ್ದಾಳೆ, ಸುಂದರಿಯಾಗಿದ್ದಾಳೆ, ಆಕರ್ಷಕವಾಗಿದ್ದಾಳೆ. ಇಂದ್ರ ಅವಳನ್ನು ಕರೆದುಕೊಂಡು ಬಂದು ಈ ಶರಧ್ವಂತನ ಆಶ್ರಮದ ಮುಂದೆ ಬಿಟ್ಟು, ಇವನು ತಪೋನಿಷ್ಠ, ಊರ್ಧ್ವರೇತಸ್ಕ, ಹೆಣ್ಣಿನ ಯಾವ ಸಂಯೋಗವೂ ಇಲ್ಲದೆ ಇರತಕ್ಕಂಥ ಕೇವಲ ತಪಸ್ವಿ. ಜಾನಪದಿ ಬಂದಳು. ಜಾನಪದಿಯನ್ನು ನೋಡಿದ. ನೋಡ್ತಾ ಇದ್ದ ಹಾಗೆ ಅವನಿಗೆ ಪತನವಾಯಿತು. ಶರಧ್ವಂತನಿಗೆ ಹೆದರಿಕೆ ಆಗೋದು. ಅಯ್ಯೋ, ನಾನು ಇಷ್ಟು ವರ್ಷಗಳ ಕಾಲ ತಪಶ್ಚರ್ಯೆಯಲ್ಲಿ, ಬ್ರಹ್ಮಚರ್ಯೆಯಲ್ಲಿ ಇದ್ದಂತಹ ನನ್ನ ಶಕ್ತಿ ವ್ಯಯಿಸಿ ಯಾವುದೋ ಒಂದು ದುರ್ಬಲ ಕ್ಷಣದಲ್ಲಿ ಪತನವಾಯಿತಲ್ಲ ಅಂತ ಹೆದರಿಕೊಂಡು ಓಡಿಬಿಟ್ಟು. ಜಾನಪದಿ ನೋಡಿದ್ದಷ್ಟೇನೆ, ಅವಳನ್ನು ಮುಟ್ಲೂ ಇಲ್ಲ, ಹೆದರಿಕೊಂಡು ಓಡಿಬಿಟ್ಟು. ಅವನು ಓಡಿ ಹೋದ್ನಲ್ಲ, ಅವನ ಹತ್ತಿರ ಇದ್ದಂತಹ ಬಿಲ್ಲು ಬಾಣಗಳನ್ನೆಲ್ಲ ಅಲ್ಲೇ ಬಿಟ್ಟು ಹೋಗಿದ್ದ. ಬಾಣಗಳು ಅಂದರೆ ಈ ಬಾಣಗಳನ್ನು ಇಡತಕ್ಕಂತಹ ಈ ಶರ ಸಂಗ್ರಹವಾಗಿರತಕ್ಕಂಥ ಬತ್ತಳಿಕೆ. ಪುರುಷನ ತಪಸ್ಸು ಮಾಡ್ತಾ ಇದ್ದಾಗ ಅದರನ್ನು ಪಕ್ಕದಲ್ಲಿ ಇಟ್ಟಿದ್ದ ಅಂತ ಕಾಣುತ್ತೆ. ಅವನು ಎದ್ದು ಓಡಿ ಹೋಗಿದ್ದ. ಆ ಎದ್ದು ಓಡಿ ಹೋಗುವ ಹೊತ್ತಿಗೆ ಆ ಪತಿತವಾದ ಆಗಿತ್ತಲ್ಲ, ಅದು ಆ ಶರಸ್ತಂಭದ ಮೇಲೆ ಬಿತ್ತು. ಅಂದರೆ ಆ ಬತ್ತಳಿಕೆಯ ಮೇಲೆ ಬಿತ್ತು, ಬತ್ತಳಿಕೆ ಒಳಗೆ ಬಿತ್ತು ಅಂದ್ಕೊಳ್ಳೋಣ. ಕೊಂಚ ಕಾಲ ಆಯಿತು. ಆ ಬತ್ತಳಿಕೆಯ ಒಳಗೆ ಬಿದ್ದಂತಹ ಆ ಶರಧ್ವಂತನ ವೀರ್ಯದಿಂದ ಇಬ್ಬರು ಮಕ್ಕಳು ಹುಟ್ಟುಬಿಡ್ತೀರಿ. ಆ ಮಕ್ಕಳು ಅಳೋದಕ್ಕೆ ಶುರು ಮಾಡಿದವು. ಶಂತನು ಮೃಗಯಾವಿಹಾರಕ್ಕೆ ಬಂದಿದ್ದ. ಆತ ಆ ಮಕ್ಕಳನ್ನು ನೋಡಿದ, ಕೃಪೆ ಇಟ್ಟು ಆ ಮಕ್ಕಳನ್ನು ತನ್ನ ಆಸ್ಥಾನಕ್ಕೆ ಕರ್ಕೊಂಡು ಬಂದ. ಅದಕ್ಕೆ ಕೃಪಾಚಾರ್ಯ ಹಾಗೂ ಕೃಪೆ ಎನ್ನತಕ್ಕಂಥ ಹೆಸರನ್ನು ಇಟ್ಟು ಪೋಷಣೆ ಮಾಡಿದ. ಆ ಕೃಪಾಚಾರ್ಯರೇ ಈಗ ಈ ಪಾಂಡವ ಕೌರವರಿಗೆ ಪಾಠವನ್ನು ಹೇಳಿಕೊಡಲಿಕ್ಕೆ ನೇಮಿಸಲ್ಪಟ್ಟವರು. ನಾವು ಗಮನಿಸಬೇಕಾದ ಅಂಶ, ಈ ಕೃಪಾಚಾರ್ಯರ ಹುಟ್ಟು ಆದ ವಿಧಾನ.
ಮತ್ತು ನಮಗೆ ಸೃಷ್ಟಿಕ್ರಿಯೆಯ ಬಗ್ಗೆ ಇದ್ದಂತಹ ಅರಿವು. ಗಮನಿಸಿ, ಹೆಣ್ಣಿನ ಸಂಯೋಗವಾಗಬೇಕು, ವೀರ್ಯಾಣು ಅಂಡಾಣುವಿನ ಜೊತೆಗೆ ಬೆರೆಯಬೇಕು, ಆ ಅಂಡಾಣು ವೀರ್ಯಾಣುಗಳ ಸಂಯೋಗದಿಂದ, ಅಂದರೆ ಗಂಡು ಮತ್ತು ಹೆಣ್ಣಿನ ಸಂಯೋಗದಿಂದ ಒಂದು ಮಗು ಹುಟ್ಟಬೇಕು. ಅಂದರೆ ಅವರಿಬ್ಬರು ಸಮಾನ ಶಕ್ತರು. ವೈಜ್ಞಾನಿಕವಾಗಿ ನಾವು ಅದನ್ನು ನೋಡಿದರೆ ಗಂಡಿನಿಂದ ಬರತಕ್ಕಂತಹ, ನಾನು ಆಂಗ್ಲ ಅಕ್ಷರಗಳನ್ನೇ ಹೇಳಬೇಕು, ಕ್ರೋಮೋಸೋಮ್ಸ್ ಅಂತಲೋ ಏನೇನೋ ವಿವರಣೆ ಇದೆ, ಅದನ್ನೆಲ್ಲ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಇಲ್ಲಿ ಸದ್ಯಕ್ಕೆ ಗಮನಿಸ್ತಕ್ಕಂಥದ್ದು, ಗಂಡಿನಿಂದ ಬರತಕ್ಕಂತಹ ಎಕ್ಸ್ ಹಾಗೂ ವೈ ಅನ್ನತಕ್ಕಂಥ ಅಣುಗಳು ಹೆಣ್ಣಿನ ಕಡೆಯಿಂದ ಬರತಕ್ಕಂಥ ಎಕ್ಸ್ ಮತ್ತು ಎಕ್ಸ್ ಅನ್ನತಕ್ಕಂಥ ಅಣುಗಳ ಜೊತೆಗೆ ಸೇರಿದಾಗ ಗಂಡಿನ ಅಣುಗಳಲ್ಲಿ, ವೀರ್ಯಾಣುವಿನಲ್ಲಿ ಎಕ್ಸ್ ಹಾಗೂ ವೈ ಇರುತ್ತೆ, ಹೆಣ್ಣಿನಲ್ಲಿ ಎಕ್ಸ್ ಮತ್ತು ಎಕ್ಸ್ ಮಾತ್ರ ಬಂದಿರುತ್ತೆ. ಎಕ್ಸ್ ಮತ್ತು ಎಕ್ಸ್ ಸೇರಿದರೆ ಹೆಣ್ಣು ಮಗು ಹುಟ್ಟುತ್ತೆ, ಎಕ್ಸ್ ಮತ್ತು ವೈ ಸೇರಿದರೆ ಗಂಡು ಮಗು ಹುಟ್ಟುತ್ತೆ. ಅಂತೂ ಗಂಡಾಗಲಿ ಹೆಣ್ಣಾಗಲಿ ಹುಟ್ಟಬೇಕಾಗಿದ್ದರೆ ಹೆಣ್ಣಿನಿಂದ ಅರ್ಧ ಭಾಗ ಬಂದಿರಲೇಬೇಕು. ಇದು ವೈಜ್ಞಾನಿಕವಾಗಿ ಇವತ್ತು ನಮ್ಗೆ ಗೊತ್ತಿರತಕ್ಕಂಥದ್ದು. ಅಂದರೆ ಸೃಷ್ಟಿಯಾಗಬೇಕಿದ್ದರೆ ಗಂಡು ಮತ್ತು ಹೆಣ್ಣು ಸಮಾನ ಶಕ್ತರು, ಸಮಾನ ಕೊಡುಗೆಯುಂಟು ಅನ್ನತಕ್ಕಂಥದ್ದು. ಇದರ ವಿವರಣೆಯನ್ನು ನೀವು ನಿಧಾನವಾಗಿ ಅಧ್ಯಯನ ಮಾಡಬೇಕು. ಆದರೆ ಒಟ್ಟು ಅರ್ಥ ಇದು. ಈಗ ಗಮನಿಸಿ, ಈ ಶರಧ್ವಂತ ಅವನ ವೀರ್ಯ ಪತನವಾಗಿದೆಯಲ್ರಿ, ಅಷ್ಟರಿಂದಲೇ ಮಗು ಹುಟ್ಟುಬಿಡ್ತು. ಜಾನಪದೀಯ ಸಂಯೋಗ ಇಲ್ಲ, ಜಾನಪದಿ ನೋಡಿದ್ದಷ್ಟೇನೆ. ಇಂಥ ಬಹಳಷ್ಟು ಪ್ರಕರಣಗಳಿದೆ ಮಹಾಭಾರತದಲ್ಲಿ. ನಮ್ಮವರು ಮಹಾ ಅಭಿಮಾನದಿಂದ ಈ ಹೊತ್ತು ಏನನ್ನು ಪ್ರಣಾಳ ಶಿಶು ಅಂತ ಕರೀತಾ ಇದ್ದಾರೆ, ಆ ಪ್ರಣಾಳ ಶಿಶುವಿನ ಪ್ರಯೋಗ ಅನ್ನತಕ್ಕಂಥದ್ದು ಆಯಿತು. ಅದು ನಮ್ಮಲ್ಲಿ ಮೊದಲೇ ಆಗಿತ್ತು ರೀ, ಮಹಾಭಾರತದಲ್ಲೇ ಆಗಿತ್ತು. ಕೃಪಾಚಾರ್ಯ ಹುಟ್ಟಿದ್ದ ಹಾಗೇನೆ, ದ್ರೋಣಾಚಾರ್ಯ ಹುಟ್ಟಿದ್ದ ಹಾಗೇನೆ. ದ್ರೋಣಾಚಾರ್ಯನು ಕುಂಭ ಸಂಭವ ಅಂದರೆ ಪ್ರಣಾಳ ಶಿಶುವಿನಲ್ಲಿ ಹುಟ್ಟಿದಂಥ ಮಗುವಿನಂತೆ. ದ್ರೋಣರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಮುಂದಿನ ಉಪನ್ಯಾಸದಲ್ಲಿ. ಅಂದರೆ ಇಂದು ವೈಜ್ಞಾನಿಕವಾಗಿ ಯಾವುದನ್ನು ನಾವು ಪ್ರಣಾಳ ಶಿಶು ಅಂತ ಕರಿತೀವಿ, ಆಗ ಮಹಾಭಾರತದ ಕಾಲದಲ್ಲಿಯೂ ಹುಟ್ಟಿದ್ದು ಅಂಥದ್ದೇ. ನಮಗೆ ಆ ಪ್ರಣಾಳ ಶಿಶುವಿನ ಜನನದ ರಹಸ್ಯ ಗೊತ್ತಿತ್ತು ಅಂತ ಎಲ್ಲ ನಮ್ಮ ಸಂಪ್ರದಾಯವಾದಿಗಳು ಮಾತಾಡ್ತಾರೆ. ನಾನು ಹೇಳ್ತಕ್ಕಂಥ ಅಂಶಗಳು ಸಂಪ್ರದಾಯವಾದಿಗಳಿಗೆ ಸ್ವಲ್ಪ ಕಹಿಯಾಗುತ್ತೆ. ನಮಗೆ ಗೊತ್ತಿರಲಿಲ್ಲ ಸ್ವಾಮಿ. ಮೂಲಭೂತವಾಗಿ ಗಂಡು ಹೆಣ್ಣು ಇಬ್ಬರೂ ಸೇರಬೇಕು ಮಗುವಿನ ಉತ್ಪತ್ತಿಗೆ ಅನ್ನುವುದೇ ಗೊತ್ತಿರಲಿಲ್ಲ ನಮಗೆ. ಗಂಡಿಂದು ಮಾತ್ರ ಸಾಕು ಅಂತ ಇದ್ವಿ ನಾವು. ಅದರಿಂದಲೇ ಕೃಪಾಚಾರ್ಯರು ಹುಟ್ಟಿದ್ದು ಅವರ ತಂದೆಯ ವೀರ್ಯಕ್ಕೆ ಮಾತ್ರವೇ ವಿನಃ ತಾಯಿ ಅನ್ನಬಹುದಾದಂತಹ ಜಾನಪದೀಯ ಸಂಯೋಗವೇ ಇಲ್ಲ. ಇನ್ನು ಈ ಪ್ರಣಾಳ ಶಿಶುವಿನ ಕ್ರಮವನ್ನು ನೋಡಿಬಿಟ್ಟರೆ ನಿಮಗೆ ಮತ್ತೆ ಮಾತೃಸ್ಥಾನದ ಹಿರಿಮೆ ಅರ್ಥ ಆಗಬೇಕು. ಇಷ್ಟಕ್ಕೂ ಪ್ರಣಾಳ ಶಿಶು ಅನ್ನತಕ್ಕಂಥದ್ದು 1978ನೇ ಇಸವಿಯಲ್ಲಿ ಇಂಗ್ಲೆಂಡಿನಲ್ಲಿ ಲೂಯಿಸ್ ಜಾಯ್ ಬ್ರೌನ್ ಅನ್ನತಕ್ಕಂತಹವನಿಗೆ ಪ್ರಪ್ರಥಮವಾದಂತಹ ಪ್ರಣಾಳ ಶಿಶು. ಅವನೇ ಜನಕ. ಅದು ಅಲ್ಲಿಂದ ಅದು ಮುಂದುವರ್ಕೊಂಡು ಬಂತು. ಇಷ್ಟಕ್ಕೂ ಅದಾಗೋದು ಹೇಗೆ ಅಂದರೆ, ದಯವಿಟ್ಟು ಗಮನಿಸಿ, ತಾಯಿಯ ಅಂಡಾಣುವನ್ನು ಹೊರಕ್ಕೆ ತೆಗೆದು ತಂದೆಯ ವೀರ್ಯಾಣುವನ್ನು ಹೊರಕ್ಕೆ ತೆಗೆದು ಸೇರಿಸ್ತಾರೆ ಹೊರಗಡೆ, ಗರ್ಭಕೋಶದಲ್ಲೆಲ್ಲ ಹೊರಗಡೆ. ಅದನ್ನು ಸುಮ್ಮನೆ ಅದು ಪ್ರಣಾಳವೂ ಅಲ್ಲ, ಒಂದು ಪಿಂಗಾಣಿ ಬಟ್ಲಿನಲ್ಲಿ ಸೇರಿಸ್ತಾರೆ. ಒಂಥರ ಈ ಪುಟಾಣಿ ಬಾಂಡ್ಲೆ ಇದ್ದ ಹಾಗಿರುತ್ತೆ. ಅದರೊಳಗೆ ಅವೆರಡನ್ನೂ ಸೇರಿಸಿದರು, ಈಗಲೂ ಹಾಗೆ ಅಂತ ಕಾಣುತ್ತೆ. ಆ ಎರಡು ಮಿಲನವಾಗಿ ಒಂದು ಜೀವಕೋಶ ಉತ್ಪತ್ತಿಯಾಗುತ್ತಲ್ಲ, ಅದನ್ನು ಗಮನಿಸಿ. ತಾಯಿ ಅಂಡಾಣುವನ್ನು ತಗೊಂಡರು, ಗಂಡಿನ ವೀರ್ಯಾಣುವನ್ನು ಹೊರಗೆ ತೆಗೆದರು,
ಅದು ಎರಡು ಮಿಶ್ರವಾಯಿತು, ಸೇರಿತು, ಮೊದಲನೇ ಜೀವಕೋಶ ಉತ್ಪತ್ತಿಯಾಯಿತು. ಗಮನಿಸಿ ಈ ವಾಕ್ಯವನ್ನು. ಮತ್ತೆ ಅದನ್ನು ತಾಯಿಯ ಗರ್ಭಕೋಶದಲ್ಲಿ ಇಟ್ಟರೂ. ಮಗು ಅಲ್ಲೇ ಬೆಳಿಬೇಕು, ಹೊರಗೆ ಬೆಳೆದಿದ್ದಲ್ಲ, ಪ್ರಣಾಳದಲ್ಲಿ ಬೆಳೆದಿದ್ದಲ್ಲ. ಅದು ಮಗು ಬೆಳೆದಿದ್ದೇ ಗರ್ಭಕೋಶದಲ್ಲಿ. ಅಂದರೆ ತಾಯಿಯ ಅನಿವಾರ್ಯತೆ ಬಹಳ ಪ್ರಧಾನವಾದದ್ದು. ಆದರೆ ಮಹಾಭಾರತದ ಕಾಲದಲ್ಲಿ ತಾಯಿಯ ಸ್ಥಾನ ಅಷ್ಟು ಪ್ರಾಧಾನ್ಯ ಇರಲಿಲ್ಲ. ಇಂಥ ಘಟನೆಗಳಲ್ಲಿ, ಇಂಥ ಉದಾಹರಣೆಗಳು ಅಂದರೆ ನಮಗೆ ಈಗ ಯಾವುದನ್ನು ಪ್ರಣಾಳ, ಶಿಶುವಿನ ಉತ್ಪತ್ತಿ ಇತ್ಯಾದಿಗಳೆಲ್ಲ ನಾವು ಮಾತಾಡ್ತೀವಿ, ಅದರ ಪರಿಜ್ಞಾನ ನಮಗೆ ಇರಲಿಲ್ಲ. ಮತ್ತು ಗಂಡು ಹೆಣ್ಣಿನ ಸಮಾನ ಮಿಲನದ ಪಾತ್ರದಿಂದಾಗಿ ಒಂದು ಶಿಶುವಿನ ಉತ್ಪತ್ತಿಯಾಗುತ್ತೆ ಅನ್ನತಕ್ಕಂಥ ಮೂಲಭೂತ ಅರಿವು ಇಲ್ಲದೆ ಕೇವಲ ಗಂಡಿನ ವೀರ್ಯ ಸಾಕು ಸೃಷ್ಟಿ ಕಾರ್ಯಕ್ಕೆ ಅನ್ನತಕ್ಕಂತಹ ಒಂದು ನಿಲುವು ನಮಗೆ ಇತ್ತು ಒಂದು ಕಾಲದಲ್ಲಿ. ಆದ್ದರಿಂದ ಕೃಪಾಚಾರ್ಯರ ಜನನ ಆಧುನಿಕ ಪ್ರಪಂಚದಲ್ಲಿ ಹೇಳತಕ್ಕಂಥ ವೈಜ್ಞಾನಿಕವಾದ ಅಂಥದ್ದೇನೂ ಇಲ್ಲ, ಮತ್ತು ನಮಗೆ ಗೊತ್ತೂ ಇರಲಿಲ್ಲ ಆ ವಿದ್ಯೆ ಅಂತ ಹೇಳಿ ಅಷ್ಟನ್ನು ಹೇಳಿ ನಮ್ಮ ಮಾತುಗಳನ್ನು ಮುಕ್ತಾಯ ಮಾಡೋಣ ಇಂದಿನ ಉಪನ್ಯಾಸದಲ್ಲಿ. ಅಂತೂ ಆ ಕೃಪಾಚಾರ್ಯರಿಗೆ ಕೌರವ ಪಾಂಡವರಿಬ್ಬರನ್ನು ಶಿಷ್ಯರನ್ನಾಗಿ ಕೊಟ್ಟಿದ್ದಾನೆ ಧೃತರಾಷ್ಟ್ರ. ಇಷ್ಟನ್ನು ಹೇಳಿ ಇಂದಿನ ಉಪನ್ಯಾಸ ಮುಕ್ತಾಯ ಮಾಡೋಣವೇ. ವೇದಪಾರಾಯಣದ ಫಲ, ಗಂಗಾದಿ ತೀರ್ಥಸ್ನಾನ ಫಲ, ಕೃಚ್ಛ್ರಾದಿ ತಪಸ್ಸಿನ ಫಲವು, ಜ್ಯೋತಿಷ್ಠೋಮಯಾಗ ಫಲ, ಮೇದಿನಿಯನು ಒಲಿದಿತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲಬಹುದು. ಆಧರಿಸಿ ಭಾರತದೊಳೊಂದಕ್ಷರವ ಕೇಳ್ದರಿಗೆ.